ನೀಟ್ 2025 ಪೇಪರ್ ನೋಡಿದಿರಾ, ಯಾವ ರೀತಿ ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಬಂದಿತ್ತು ಅಂತ. ಅದೇ ರೀತಿ 2026ಗೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ನಿಮ್ಮ ಪ್ರಿಪರೇಷನ್ ಇವಾಗಿಂದಾನೇ ಸ್ಟಾರ್ಟ್ ಆಗ್ಬೇಕು, ಸ್ಟ್ರಾಂಗ್ ಆಗಿ ಇರಬೇಕು. ಸೊ ನೀವು ಕೂಡ ಅಷ್ಟೇ ಸೀರಿಯಸ್ ಆಗಿ ನೀವು ಪ್ರಿಪೇರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಮಾತ್ರ ಈ ವಿಡಿಯೋನ ಕೊನೆ ತನಕನೂ ನೋಡಿ. ಸೊ ಈ 1 ಇಯರ್ ತುಂಬಾ ಕ್ರೂಷಿಯಲ್ ಇರುತ್ತೆ ಮಕ್ಕಳೇ. ಎಲ್ರಿಗೂ ಸಿಗುವಂತದ್ದು ಇದೇ 1 ಇಯರ್. ಬಟ್ ಎಷ್ಟು ಚೆನ್ನಾಗಿ ನೀವು ಇದನ್ನ ಯುಟಿಲೈಸ್ ಮಾಡ್ಕೊಂತೀರಾ, ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿ ಇಟ್ಕೊಂಡು ಹೇಗೆ ಓದ್ತೀರಾ, ಹೇಗೆ ಅಪ್ರೋಚ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಅಂತಾನೆ PW ಅವರು ಪವರ್ ಬ್ಯಾಚ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪವರ್ ಬ್ಯಾಚ್ ಅನ್ನೋದು ಒಂದು ನಿಮ್ಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ ಮಕ್ಕಳೇ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದ್ರೆ ಕಡಿಮೆ ಸ್ಟೂಡೆಂಟ್ ಇರುವಂತಹ ಬ್ಯಾಚ್ ನ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಎನ್ರೋಲ್ ಆದ್ಮೇಲೆ ಕಡಿಮೆ ಸ್ಟೂಡೆಂಟ್ಸ್ ಇರುವಂತಹ ಬ್ಯಾಚ್ ಅಲ್ಲಿ ನೀವು ಜಾಯಿನ್ ಆಗ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಒಂದೇ ರೀತಿ ಕ್ಯಾಚ್ ಮಾಡ್ತಿರಲ್ಲ, ಒಂದೇ ರೀತಿ ಸ್ಪೀಡ್ ಅಲ್ಲಿ ಓದ್ತಾ ಇರಲ್ಲ. ಸ್ವಲ್ಪ ಒಬ್ಬರಿಗೆ ಲೇಟ್ ಆಗಿ ಅರ್ಥ ಆದ್ರೆ ಇನ್ನು ಕೆಲವೊಬ್ಬರಿಗೆ ಬೇಗ ಅರ್ಥ ಆಗುತ್ತೆ. ಸೊ ಹಾಗಾಗಿ 1-to-1 ಪರ್ಸನಲೈಸ್ ಟೀಚಿಂಗ್ ಕೂಡ ಇರುತ್ತೆ. ನಿಮಗೆ ಏನೇ ಡೌಟ್ ಬಂದ್ರು ಲೈವ್ ಕ್ಲಾಸ್ ಅಲ್ಲೇನೆ ಸಪ್ರೇಟ್ ಆಗಿ ವಿಡಿಯೋ ಕಾಲ್ ಮಾಡ್ಕೊಂಡು ಅಲ್ಲಿಂದಲ್ಲೇ ಕ್ಲಿಯರ್ ಮಾಡ್ಕೋಬಹುದು. ಜೊತೆಗೆ ನೀವು ಕ್ಲಾಸ್ ಆದ್ಮೇಲೆ ಮತ್ತೆ ಓದಿದ್ಮೇಲೆ ಡೌಟ್ ಬಂತು ಅಂತ ಅಂದ್ರೆ ಆ ಡೌಟ್ ನ ನೀವು ಬರ್ದ್ಬಿಟ್ಟು ಆ ಸ್ಕ್ರೀನ್ ಶಾಟ್ ತಗೊಂಡು ನೀವು ಅಲ್ಲಿ ಪೇಸ್ಟ್ ಮಾಡ್ಬೋದು. ಆಮೇಲೆ ಮತ್ತೆ ವಾಯ್ಸ್ ಕಾಲ್ ಮಾಡಿನೂ ಕೂಡ ನೀವು ಡೌಟ್ ನ ಕ್ಲಿಯರ್ ಮಾಡ್ಕೋಬಹುದು. ಜೊತೆಗೆ ವಿಡಿಯೋ ಕಾಲ್ ಮಾಡಿನೂ ಕೂಡ ಡೌಟ್ ಕ್ಲಿಯರ್ ಮಾಡ್ಕೋಬಹುದು. ಸೊ ಯಾವುದೇ ರೀತಿ ಮಧ್ಯದಲ್ಲಿ ಓದ್ಬೇಕಾದ್ರೆ ಡೌಟ್ ಬಂತು ಅಂತ ಅಂದ್ರೆ ಅಲ್ಲಿಂದಲ್ಲೇನೆ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ವೀಕ್ ಏರಿಯಾಸ್ ಯಾವ್ದು ಇರುತ್ತೆ ಅಲ್ವಾ, ಸೊ ಅದ್ರದ್ದು ಕೂಡ ಸಪ್ರೇಟ್ ಆಗಿ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ರೆಗ್ಯುಲರ್ ಟೆಸ್ಟ್ ಇರುತ್ತೆ, ಮೆಟೀರಿಯಲ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತೆ ನಿಮ್ಗೆ ಪರ್ಸನಲೈಸ್ಡ್ ಟ್ರ್ಯಾಕಿಂಗ್ ಕೂಡ ಇರುತ್ತೆ, ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ಅದೇ ರೀತಿ ಪೇರೆಂಟ್ಸ್ಗೂ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅಂತಾನು ಕೂಡ ಅವರಿಗೂ ಕೂಡ ಮೆಸೇಜ್ ಹೋಗ್ತಾ ಇರುತ್ತೆ. So it is like most affordable batch for NEET 2026 preparation. ನೀವು ಸೀರಿಯಸ್ ಆಗಿ 2026ಗೆ ಕ್ರ್ಯಾಕ್ ಮಾಡಬೇಕು, 27ಗೆ ಹೋಗಬಾರ್ದು, ಅಥವಾ ಏನೋ ನೋಡಿದ್ರೆ ಆಯ್ತು ಅಂತ ಅನ್ಕೊಂಡಿಲ್ಲ, ಕರೆಕ್ಟ್ ಆಗಿ 26ಗೆ ಕ್ರ್ಯಾಕ್ ಮಾಡಬೇಕು ಅಂತ ಅಂದ್ರೆ ಸೊ ಪರ್ಸನಲಿ ಐ ವಿಲ್ ರೆಕಮೆಂಡ್ ದಿಸ್ ಬ್ಯಾಚ್. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಿರುವಂತ ಕೂಪನ್ ನ ಅಪ್ಲೈ ಮಾಡಿದ್ರೆ ಇನ್ಸ್ಟಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಮಕ್ಕಳೇ. ಸೊ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಆಪರ್ಚುನಿಟಿ. ಲಿಂಕ್ ಇಸ್ ಪ್ರೊವೈಡೆಡ್ ಇನ್ ದ ಡಿಸ್ಕ್ರಿಪ್ಷನ್ ಅಂಡ್ ಆಲ್ಸೋ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದಟ್ ಯು ಕ್ಯಾನ್ ಅಚೀವ್ ಯುವರ್ ಡ್ರೀಮ್ ಗೋಲ್. ಸೊ ಇನ್ನು ಸ್ಟ್ರಾಟಜಿ ಅಂತ ಬಂದ್ರೆ ಮೆಜಾರಿಟಿ ಸ್ಟೂಡೆಂಟ್ಸ್ ನೀವು ಮಾರ್ನಿಂಗ್ ಟು ಈವ್ನಿಂಗ್ ಕಾಲೇಜಸ್ಗೆ ಹೋಗ್ತಾ ಇರ್ತೀರಾ. ಬಂದ ಮೇಲೆ ಕಂಪಲ್ಸರಿಯಾಗಿ ಪ್ರತಿ ಸಬ್ಜೆಕ್ಟಿಗೂ 2 hours ಪ್ರೊವೈಡ್ ನೀವು ಕೊಡ್ಬೇಕಾಗತ್ತೆ. ಲೈಕ್ ಎಕ್ಸಾಂಪಲ್, ನೀವು ಕಾಲೇಜಿಂದ ಬಂದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಳ್ಳಿ. ಅದಾದ್ಮೇಲೆ ಏನ್ ಮಾಡ್ತೀರಾ, ಬಯಾಲಜಿ 2 hours, ಕೆಮಿಸ್ಟ್ರಿ 2 hours, ಆಮೇಲೆ ಮತ್ತೆ ಮಾರ್ನಿಂಗ್ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ 2 hours ಏನ್ ಮಾಡ್ತೀರಾ, ಫಿಸಿಕ್ಸ್. ಯು ಕ್ಯಾನ್ ಆಲ್ಟರ್ನೇಟ್ ಫಿಸಿಕ್ಸ್ ವಿತ್ ಕೆಮಿಸ್ಟ್ರಿ ಆರ್ ಎಲ್ಸ್ ವಿತ್ ಮ್ಯಾಥ್ಸ್. ಸೊ ಈ ರೀತಿ ಆಲ್ಟರ್ನೇಟ್ ಮಾಡ್ತಾ ಬರಬೇಕು. ಬಟ್ ಕಂಪಲ್ಸರಿ ಸಂಜೆ ಬಯಾಲಜಿ ನೀವು ಓದಲೇಬೇಕು 2 hours. ಸೊ ಯಾವ ರೀತಿ NCERT ಓದಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡಿದೀನಿ, ಅದನ್ನ ನೀವು ನೋಡಿ. ಕ್ಲಾಸ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಅವಾಗಿಂದ ನೀವು ಅಲ್ಲಿ ನೋಟ್ಸ್ ನ ಬರ್ಕೋಬೇಕು. ಬಹಳ ಸ್ಟೂಡೆಂಟ್ಸ್ ಗೆ ಅನ್ಸುತ್ತೆ ನೋಟ್ಸ್ ಬರ್ಕೊಳ್ಳೋದ್ರಿಂದ ಯೂಸ್ ಇಲ್ಲ ಅಂತ, ಬಟ್ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಕ್ಲಾಸ್ ಮಾಡ್ಬೇಕಾದ್ರೆ ಕೆಲವೊಂದು ಅವರೇನೆ ಕ್ವೆಶನ್ಸ್ ಅರೈಸ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಅಂತ ಕ್ವೆಶನ್ಸ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಕೊಡುವಂತ ಸಣ್ಣ ಸಣ್ಣ ಟಿಪ್ಸ್ ಆಗಿರ್ಬೋದು, ಕೆಲವೊಂದು ಶಾರ್ಟ್ ಟ್ರಿಕ್ಸ್ ಹೇಳಿರ್ತಾರೆ, ಅದನ್ನ ಅಲ್ಲಲ್ಲೇ ನೀವು ನೋಟ್ಸ್ ಅಲ್ಲಿ ಬರ್ಕೊಂತ ಇರಬೇಕು. ದೆನ್ ಬಂದ ಮೇಲೆ ಯಾವ ರೀತಿ ಓದ್ತಿರಲ್ಲ, ಸೊ ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓದ್ಬೇಕಾದ್ರೂ ಕೂಡ ನೀವು ನೋಟ್ಸ್ ನ ಮಾಡ್ಕೊಂತ ಇರಬೇಕು. ಸೊ ಈ ನೋಟ್ಸ್ ಮತ್ತೆ ಕ್ಲಾಸ್ ನೋಟ್ಸ್ ನಿಮ್ಮ ರಿವಿಷನ್ ಟೈಮಿಗೆ ತುಂಬಾ 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 ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿ 1 ವೀಕ್ ಪೂರ್ತಿ ಓದಿರ್ತೀರಾ. 1 ವೀಕ್ ಆದ್ಮೇಲೆ ವೀಕ್ಲಿ ಟೆಸ್ಟ್ ಇರುತ್ತೆ, ಮಂತ್ಲಿ ಟೆಸ್ಟ್ ಇರುತ್ತೆ, ಮಾಕ್ ಟೆಸ್ಟ್. ಅದನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿ. ಈ ಮಾಕ್ ಟೆಸ್ಟ್ ನ ಮತ್ತೆ ವೀಕ್ಲಿ ಟೆಸ್ಟ್ ನ ನೀವು ಲೈಟ್ ಆಗಿ ತಗೋಬೇಡಿ. ಅದರಲ್ಲಿ ಬಂದಿರುವಂತಹ ಮಿಸ್ಟೇಕ್ಸ್ ಏನೇನಿರುತ್ತಲ್ಲ, ನೀವೇನೇನು ಮಿಸ್ಟೇಕ್ ಮಾಡಿರ್ತಿರಲ್ಲ, ಸೊ ಆ ಮಿಸ್ಟೇಕ್ಸ್ ನ ಒಂದು ಎರರ್ ಬುಕ್ ಅಲ್ಲಿ ಮೇಂಟೈನ್ ಮಾಡಿ. ಎರರ್ ಬುಕ್ ಅಂತ ಸಪರೇಟ್ ಆಗಿ ಇಟ್ಕೊಳ್ಳಿ. ಅಥವಾ ನೀವು ಯಾವುದು ಲೆಸನ್ ವೈಸ್ ನೋಟ್ಸ್ ಮಾಡ್ತಾ ಇರ್ತೀರಲ್ಲ, ಅದರಲ್ಲಿ 2 pages ನ ಖಾಲಿ ಬಿಡಿ. ಸೊ ಅಲ್ಲಿ ಏನ್ ಫಿಲ್ ಮಾಡ್ತೀರಾ ಅಂತಂದ್ರೆ ಯಾವ್ದಾವ್ದು ಮಿಸ್ಟೇಕ್ ಮಾಡಿದಿರಾ ಅದನ್ನ ನೀವು ಬರ್ಕೊಂಡು ಹೋಗ್ತೀರಾ. ಸೊ ದಟ್ ವೆನ್ ಯು ರಿವೈಸ್ ದ ಟಾಪಿಕ್ ಅಗೇನ್ ಯು ವಿಲ್ ನಾಟ್ ಕಮಿಟ್ ದ ಸೇಮ್ ಮಿಸ್ಟೇಕ್. ಈಗ ಬೋರ್ಡ್ಸ್ ಓದ್ತೀನಿ, ಕೊನೆಗೆ ಲಾಸ್ಟ್ 3 months ನೀಟ್ ಓದಿದ್ರೆ ಆಯ್ತು ಅಂತ ಹೇಳಿ ಯಾವತ್ತಿಗೂ ಕೂಡ ತಲೆಗೆ ಇಟ್ಕೋಬೇಡಿ. ಫ್ರಮ್ ಡೇ 1 you need to start reading for NEET 2026 ಎಕ್ಸಾಮ್. ಸೊ ಯಾವಾಗ ಕಾಲೇಜಿನ ಸಿಲೆಬಸ್ ಎಲ್ಲ ಮುಗಿಯುತ್ತೆ, ಸೊ ಟೋಟಲ್ ಆಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸೇರ್ಬಿಟ್ಟು ನಿಮ್ಗೆ 79 ಚಾಪ್ಟರ್ಸ್ ಆಗುತ್ತೆ ಮಕ್ಕಳೇ. ಈ 79 ಚಾಪ್ಟರ್ಸ್ ಸಿಲೆಬಸ್ ಮುಗಿದ್ಮೇಲೆ ನೀವು ಕಂಪಲ್ಸರಿಯಾಗಿ ಅಟ್ ಲೀಸ್ಟ್ 3 time ರಿವೈಸ್ ಮಾಡಲೇಬೇಕು. ಸೊ ಈ ರೀತಿ ನೀವು 3 time ಕಂಪಲ್ಸರಿ ರಿವೈಸ್ ಮಾಡಿದಿರಾ ಅಂತ ಅಂದ್ರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ನೀಟ್ ಎಕ್ಸಾಮ್. ಇನ್ನು 11th ಸಿಲೆಬಸ್ ನ ಯಾವ ರೀತಿ ಕವರ್ ಮಾಡಬೇಕು ಅಂದ್ರೆ ವೀಕೆಂಡ್ ಅಲ್ಲಿ ಕಂಪಲ್ಸರಿಯಾಗಿ 2 hours 11th ಸಿಲೆಬಸ್ ನ ನೀವು ರಿವೈಸ್ ಮಾಡ್ತಾ ಬರಬೇಕು.
ಆಮೇಲೆ ಯಾವ್ದಾವ್ದು ಟಾಪಿಕ್ ತುಂಬಾನೇ ಮರ್ತೋಗ್ತಾ ಇರುತ್ತೆ ಅದನ್ನ ಫಾರ್ಮುಲಾ ಆಗಿರ್ಬೋದು, ಸಣ್ಣ ಸಣ್ಣದು ಫ್ಲೋ ಚಾರ್ಟ್ ಆಗಿರ್ಬೋದು, ಟೇಬುಲರ್ ಕಾಲಮ್ ಅಲ್ಲಿ ಬರುವಂತ ಇನ್ಫಾರ್ಮೇಶನ್ ಆಗಿರ್ಬೋದು, ಅದೆಲ್ಲದನ್ನು ಒಂದು ಪಿಕ್ಚರ್ ಫಾರ್ಮ್ ಅಲ್ಲಿ ನೀವು ಬರ್ಕೋಬಹುದು. ಅಥವಾ ಟೇಬುಲರ್ ಕಾಲಮ್ ಹೇಗಿರುತ್ತೋ ಅದೇ ರೀತಿ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ಕೊಂಡ್ಬಿಟ್ಟು ನೀವು ಎಲ್ಲಿ ಸ್ಟಡಿ ಮಾಡ್ತಿರಲ್ಲ ಅಲ್ಲಿ ನೀವು ಪೇಸ್ಟ್ ಮಾಡ್ಕೊಂಡಿರ್ಬೇಕು. ಅದನ್ನ ಅವಾಗವಾಗ ರಿವೈಸ್ ಮಾಡ್ತಿರ್ಬೇಕು. ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಟೈಮ್ ಬ್ರೇಕ್ ಸಿಗುತ್ತೆ, ಕಾಲೇಜಲ್ಲಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬ್ರೇಕ್ ಇರುತ್ತೆ, ಅವಾಗ ನೀವು ಎಲ್ಲಿಗೂ ಹೋಗ್ತಾ ಇಲ್ಲ ಅಂತಂದ್ರೆ ಯು ಜಸ್ಟ್ ರಿವೈಸ್, ಗೋ ಥ್ರೂ ದಟ್ those formulas or whatever you feel it is very very difficult. ಸೊ ನೋಡಿ, ಎಷ್ಟೇ ಓದಿದ್ರು ರಿವಿಷನ್ ಮಾಡಿಲ್ಲ ಅಂತಂದ್ರೆ ಎಲ್ಲದನ್ನು ವೇಸ್ಟ್ ಆಗುತ್ತೆ. ಸೊ ಯಾವ ರೀತಿ ನೀವು ಓದ್ತಾ ಬರ್ತೀರಾ ಅದೇ ರೀತಿ ರಿವಿಷನ್ ಕೂಡ ಮಾಡ್ತಾ ಇರಬೇಕು. ಸೊ ಕಂಪಲ್ಸರಿ ನಾನು ಹೇಳಿದ್ನಲ್ಲ, ಯಾವ್ದಾದ್ರು ಒಂದು ಟಾಪಿಕ್ ಓದಿದ್ದೀರಾ ಅಂತಂದ್ರೆ, ಯಾವುದೇ ಚಾಪ್ಟರ್ ಓದಿದ್ದೀರಾ ಅಂತಂದ್ರೆ ಅದನ್ನ 3 ಟೈಮ್ ರಿವೈಸ್ ಮಾಡಲೇಬೇಕು. ಸೊ ದಟ್ ವಿಲ್ ರಿಟೇನ್ ಇನ್ ಯೋರ್ ಲಾಂಗ್ ಟರ್ಮ್ ಮೆಮೊರಿ. ಸೊ ನಾನು ಇವಾಗ ಹೇಳಿರೋದನ್ನ ನೀವು ಡೈಲಿ ಕಂಪಲ್ಸರಿಯಾಗಿ ಫಾಲೋ ಮಾಡ್ತಾ ಬರಬೇಕು. ಇಫ್ ಯು ಬ್ರೇಕ್ ದಿಸ್ ಕನ್ಸಿಸ್ಟೆನ್ಸಿ ದೆನ್ ಇಟ್ ವಿಲ್ ಬಿಕಮ್ ವೆರಿ ಟಫ್ ಟು ಸ್ಟಾರ್ಟ್ ಓವರ್ ಅಗೇನ್ ಅಂಡ್ ಟು ರೀಚ್ ಯೋರ್ ಗೋಲ್. ಯಾರೆಲ್ಲ ಕಂಪಲ್ಸರಿಯಾಗಿ ಸೀರಿಯಸ್ ಆಗಿ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ದೀರಾ, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ಕಮೆಂಟ್ಗೆ ಯಾರಾದ್ರೂ ಲೈಕ್ ಮಾಡಿದಾಗ ಮತ್ತೆ ನಿಮಗೆ ಮೋಟಿವೇಶನ್ ಸಿಗುತ್ತೆ. ಮತ್ತೆ ನೀವು ಅದನ್ನ ನೋಡಿದಾಗೆಲ್ಲ ಮತ್ತೆ ಬಿಟ್ಟಿದ್ರೆ, ಸ್ವಲ್ಪ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗಿದ್ರೆ ಮತ್ತೆ ನೀವು ಸ್ಟಾರ್ಟ್ ಮಾಡ್ತೀರಾ. ಅಂಡ್ ದೆನ್ ನಿಮ್ಮ ಪ್ರಿಪರೇಷನ್ ಅಲ್ಲಿ ಏನೇ ಡೌಟ್ಸ್ ಬಂದ್ರು ಯು ಕ್ಯಾನ್ ಕಮೆಂಟ್ ಬಿಲೋ ಅಂಡ್ ಆಸ್ಕ್ ಮಿ ಡೌಟ್ಸ್. ಸೊ ಇದೇ ರೀತಿ ನೀಟ್, KCT ಹಾಗೂ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಸ್ಗಾಗಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಬಾಟ್ನಿ ಬ್ಲೂಮ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ಅಂಡ್ ಇವಾಗ ನಾನು ಶೇರ್ ಮಾಡಿರುವಂತ ಸ್ಟ್ರಾಟಜಿ ನಿಮಗೆ ತುಂಬಾನೇ ಇಷ್ಟ ಆಗಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್ ಟು. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.